ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಿಣ್ಣೂರ್ ಮುಖ್ಯ ರಸ್ತೆ ಆರ್ಟಿ ನಗರ. ಅಲ್ಲಿ ಇಂದು ಸಂಭ್ರಮ ಸಡಗರದ ದಿನ. 2024-25ನೇ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ರೇಂಜರ್ಸ್ ಮತ್ತು ರೋವರ್ಸ್ ಹಾಗೂ ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮಾನ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಸ್.ಸಿ. ಶ್ರೀನಿವಾಸ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಗುರಿಯ ಮಹತ್ವವನ್ನು ಅಳವಡಿಸಿಕೊಂಡು ದೇಶದ ಪ್ರಗತಿಗೆ ಕೊಡುಗೆ ನೀಡುವಂತೆ ಹುರಿದುಂಬಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಶೋಭಾ ಜೆ, ನಿರ್ದೇಶಕರು, ಕಾಲೇಜ್ ಶಿಕ್ಷಣ ಇಲಾಖೆ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಪಾಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಉತ್ತಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಖ್ಯಾತ ಮಿಮಿಕ್ರಿ ಕಲಾವಿದ ಮತ್ತು ಕಿರುತೆರೆ ನಟರಾದ ಸಾಗರ್ ತುರುವಿಕೆರೆ ಅವರು ತಮ್ಮ ಕಲೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮನೋರಂಜಿಸಿದರು. ನಾನು ಹೇಳ್ತಾ ಇದ್ದೀನಿ ಕೇಳು, ಇಡೀ ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗ ಯಾರು ಅಂತಂದ್ರೆ ಯಾರು SSLC ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ನಲ್ಲಿ 3 ಸಲ ಫೇಲ್ ಆಗಿರ್ತಾನೋ ಅವನೇ ನಿಜವಾದ ಕನ್ನಡಿಗ. ಆಯ್ತು ಅಂತಂದ್ರೆ ನಾವು ಗಂಡಸರು ಅಂತಾರ ಸಿಂಹ ತರ, ಆದ್ರೆ ಮದುವೆ ಆಗಿರ್ತಾರಲ್ಲ ಸವಾರಿ ಮಾಡ್ಬಿಡ್ತಾರೆ. ಶಿವನೇ ಸಂಬಿಲಿಂಗ ಬಿಗ್ ಬಾಸ್ ಎಷ್ಟು ಹೇಳ್ತೀರಾ? ಕಚ್ಬೋದಾ? ಓಕೆ, ಈಗ ರಿವರ್ಸ್ ಬಾಯಿ ಮುಟ್ಟ ಕುತ್ಕಲ್ಲ ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ಪಾರ್ಟಿ ಕೊಡ್ಸು ಅಂತ. ನಾನು ಟೀ ಪಾರ್ಟಿ ಕಾಫಿ ಎಲ್ಲ ಆಯ್ತು, ಊಟನ ಆಗುತ್ತೆ. ನಾನು ಹೇಳೋದಿಷ್ಟೇ, ನನ್ನ ಕೊನೆಯ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ಡೈಲಾಗ್ ಹೇಳ್ತೀನಿ. ನನ್ನ ಜೊತೆ ಡಿ.ಬಾಸ್ ದರ್ಶನ್ ಕೂಡ ಬರ್ತಾರೆ. ಕುರು ಸಾಮ್ರಾಜ್ಯಕ್ಕೆ ಧರ್ಮದ ನನ್ನ ಯುವರಾಜನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಪ್ರತಿಪಾದನೆಯನ್ನ ಧಿಕ್ಕರಿಸುತ್ತೇನೆ. ಎತ್ತಿ ನಡೆದವರು ತಲೆ ತಗ್ಗಿಸುವಾಗಿದೆ ಬರ್ತಾರೆ. ನನ್ನಂತನ ಸೃಷ್ಟಿ ಮಾಡ್ತಾರೆ. ಆ 32 ಕನ್ನಡ ಬೇಕಾದ್ರೆ ಸಾಗರ್ ತಿರ್ಬೇಕಿರೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಎಲ್ಲ. ಓಕೆ, ರೆಡಿನಾ? ಓಕೆ, ನೋಡಿ ನಾನಿಬ್ಬ ರಾಜ್ಕುಮಾರ, ನಾನು ಸಂತನ, ನಾನು ನಾನು ಮಂಡ್ಯದ ಗಂಡ, ನಾನು ವಿಷ್ಣು, ನಾನು ಶಬರೇ ಶಬರಿಗೈ, ನಾನು ತಿರುವೆಂದು ಗೋಪಾಲೈ, ಜಯ ಆಂಜನೇಯ ಕುಂಬಳಿಗಾರ ಬಂದು, ನಾನು ದಿನೇಶ್, ನಮಸ್ಕಾರಪ್ಪ, ಆ ನಾಡು ಬಾಲಿಂದ ಅಪ್ಪ, ನಾನು ವಾಶ್ರೇಡಿಯ ನನ್ನ ಮಗನ್ ನಾಟ ಹುಚ್ಚ ವೆಂಕಟ್. ವಿಶೇಷವಾಗಿ ಮುಂಚೆ ಮಸ್ತು ನಾನು ಪ್ರಮಾಣ ಕೊಡ್ತಿ ನಾನು ಕಾಂತರ ಕಿಶೋರ್ ನೋಡಿ ಭಯ ನೋಡಿ. ನಾನು ಆನ್ಲೈನ್ ಏನೇತರ ನಾನೇ ಜಗ್ಗೇಶು ಮುಖ್ಯಮಂತ್ರಿ ಅಗ್ನಿ IPS ಸರ್ ಹಾರ್ತೀವಿ ಸರ್. ನನ್ನ ಡ್ರೋನ್ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಒರ್ರಿಗ ಬರುತ್ತೆ. ನಾನು ಸಿದ್ದರಾಮಯ್ಯ ನೋಡಿ ಸ್ವಾಮಿ ಮಾತಾಡ್ತಾ ಇದ್ರಿ ನೋಡಿ. ನಾನು ಮಾತಾಡಲಾಗಿ ನಾನು ಮಲ್ಲಿಕಾರ್ಜುನ ಖರ್ಗೆ ನಾನು ಸುಮ್ಮೀರು ನಾನು ನರೇಂದ್ರ ಮೋದಿ, ನಾನು ನನ್ನ ಪ್ರೀತಿಯ ಸಾಗರ್ ತುರುಬೇಕೆರೆ. ಥ್ಯಾಂಕ್ ಯು. ಹಾಗೂ ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಂತಿಸುತ್ತೇವೆ. ಇದು ಕಾಲೇಜು ಕಾರ್ಯಕ್ರಮ. ನನಗೆ ತುಂಬ ಒಂದೊಂದು ನಿಮಿಷನೂ ಇಂಪಾರ್ಟೆಂಟೇ. ಪಬ್ಲಿಕ್ ಸರ್ವಿಸು ಇದನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಇಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಕಾಲೇಜಿಗೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳು, ಪ್ರಿನ್ಸಿಪಾಲ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಎಲ್ಲರೂ ನಿಮಗೋಸ್ಕರನೇ ಇಲ್ಲಿ ಬಂದಿರೋದು. ನಮ್ದೇನು ಕೆಲಸ ಇಲ್ಲ, ಎಲ್ಲ ಸ್ಟೂಡೆಂಟ್ಗಳದೇ ಕೆಲಸ. ಅದಕ್ಕೆ ನಿಮಗೆ ಜವಾಬ್ದಾರಿ ಇರಬೇಕು, ರೆಸ್ಪಾನ್ಸ್ ಇರಬೇಕು, ಡಿಸಿಪ್ಲೈನ್ ಇರಬೇಕು. ಈ 3 ಇಲ್ಲ ಅಂದರೆ ಜೀವನದಲ್ಲಿ ನೀವು ಮುಂದೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನೇ ಕಾಲೇಜಲ್ಲಿ ಕಲಿಯೋದು. ಗುಡ್ ಆಫ್ಟರ್ನೂನ್. ಈಗ ಬಂತು, ಕರೆಕ್ಟಾಗಿ ಎಲ್ಲ ಎಚ್ಚರವಾಗಿದ್ದೀರಾ ಅಂತ ಗೊತ್ತಾಯ್ತು. ಬಂಧುಗಳೇ,
ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ 2024-25ನ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ NSS, NCC, ರೋವರ್ಸು, ರೇಂಜರ್ಸು, ಯೂತ್, ರೆಡ್ ಕ್ರಾಸು ಇನ್ನು ಅನೇಕ ಚಟುವಟಿಕೆಗಳ ಉದ್ಘಾಟನೆ ಕಾರ್ಯಕ್ರಮ. ನೀವು ಈಗಾಗಲೇ ಅಕಾಡೆಮಿಕ್ ಇಂದ ಸ್ಟಾರ್ಟ್ ಮಾಡಿ ಶಾಲೆಯಲ್ಲಿ ಅನೇಕ ಟೀಚಿಂಗು, ಪ್ರಾಕ್ಟಿಕಲು ಎಲ್ಲ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಅದರ ಜೊತೆಯಲ್ಲಿ ಈ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡೆ NSS ಇವೆಲ್ಲ ಪಾರ್ಟ್ ಆಫ್ ದಿ ಸ್ಟೂಡೆಂಟ್ನ ನಮ್ಮ ಒಂದು ಪಾರ್ಟ್. ನಿಮಗೆ ಟೀಚಿಂಗ್ ಎಷ್ಟು ಮುಖ್ಯನೋ ಈ ಕಾರ್ಯಕ್ರಮ ನಿಮ್ಗೆ ಅಷ್ಟೇ ಮುಖ್ಯ. ಅದು ನಾಲೆಡ್ಜ್ ಇರ್ಬೋದು, ದೈಹಿಕವಾಗಿ ಸಾಮರ್ಥ್ಯ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಮುಂದಿನ ನಿಮ್ಮ ಏಳಿಗೆಗೆ ಇರ್ಬೋದು, ಅಥವಾ ನಿಮಗೆ ಜಾಬ್ ಸಿಗೋದ್ರ ಇರ್ಬೋದು. ಅನೇಕ ವಿಚಾರದಲ್ಲಿ ನಿಮಗೆ ಟೀಚಿಂಗ್ ಎಷ್ಟೋ ಅಷ್ಟೇ ಈ ಕಾರ್ಯಕ್ರಮನೂ ಇಂಪಾರ್ಟೆನ್ಸ್. ಅದಕ್ಕೋಸ್ಕರ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಅವರೆಲ್ಲ, ನಮ್ಮ ಆಡಳಿತ ಮಂಡಳಿಯವರು ನಿಮಗೆ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡೋಕ್ಕೆ ನನ್ನ ಕರೆದಿದ್ದಾರೆ. ನಾನು ಬಹಳ ಉತ್ಸುಕವಾಗಿ ನಮ್ಮ ಸ್ಟೂಡೆಂಟ್ನೆಲ್ಲ ಇದ್ದಾರೆ, ನೋಡಬೇಕು, ಮಾತಾಡಬೇಕು ಅಂತ ಬಂದಿದ್ದೀನಿ. ಈಗ ತಾನೇ ಉದ್ಘಾಟನೆ ಮಾಡಿದ್ವಿ. ಅದರಲ್ಲಿರ್ತಕ್ಕಂಥ ಹಾರು ಕರೆಕ್ಟಾಗಿ ಚೆನ್ನಾಗಿ ಹತ್ತು ಉರಿತು. ಅಂದರೆ ಕಾರ್ಯಕ್ರಮ ಚೆನ್ನಾಗಾಗಿದೆ, ಎಲ್ಲರೂ ಮನಸ್ಫೂರ್ತಿಯಾಗಿದ್ದಾರೆ ಅಂತ ಅರ್ಥ ಆಯಿತು. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಡಾಕ್ಟರ್ ಶೋಭಾ ಜಿ ಇದ್ದಾರೆ, ರಾಮಕೃಷ್ಣ ರೆಡ್ಡಿ ಇದ್ದಾರೆ, ಈಗಾಗಲೇ ನಿಮ್ಮನ್ನು ಮಿಮಿಕ್ರಿ ಮಾಡಿದಂತಹ ಯುವ ಕಲಾವಿದರಂತ ಸಾಗರ್ ತುರುವೇಕೆರೆ ಇದ್ದಾರೆ. ಈ ಕಾಲೇಜನ್ನ, ನಿಮ್ಮನ್ನ, ವಿದ್ಯಾರ್ಥಿಗಳನ್ನ, ಆಡಳಿತ ಮಂಡಳಿಯನ್ನ ಒಂದು ಸರಿದಾರಿಯಲ್ಲಿ ಒಗ್ಗಟ್ಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಿಮ್ಮ ಹೆಚ್ಚಿನ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಮೊಹಮ್ಮದ್ ಮೆಹಮಾನ್ ಇದ್ದಾರೆ. ಸಂಚಾಲಕರಾದಂತಹ ಸಾಂಸ್ಕೃತಿಕ ಈ ಕಾರ್ಯಕ್ರಮದ ಮಂಜುಶ್ರೀ ಇದ್ದಾರೆ, ಸಹಾಯ ಸಂಚಾಲಕರಾದಂಥ ಆಶಾ ಅವರಿದ್ದಾರೆ, ಸೋಮಪ್ಪ ಬಡಿಗೇರಿ ಇದ್ದಾರೆ, ಡಾಕ್ಟರ್ ಗೀತಾ ಇದ್ದಾರೆ, ರಂಗಲಕ್ಷ್ಮಿ ಇದ್ದಾರೆ, ಸಜಾದ್ ಪಾಷಾ ಇದ್ದಾರೆ, ಸೂರಪ್ಪ ಇದ್ದಾರೆ, ಇನ್ನು ಅನೇಕ ನಾನು ಹೆಸರು ಬಿಟ್ಟಿರೋರು ವೇದಿಕೆ ಮೇಲೆ ಇದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಮುಖಂಡರಂತ ವಾರ್ಡಿನ ನಮ್ಮ ಬ್ಲಾಕ್ನ ಅಧ್ಯಕ್ಷರಂತಹ ಫಯಾಜ್ ಖಾನ್ ಇದ್ದಾರೆ, ನಜೀರ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ನಮ್ಮ ಸೈಯದ್ ಇದ್ದಾರೆ, ಹಾಗೂ ನಮ್ಮ ನಟರಾಜ್ ಇದ್ದಾನೆ, ದಯಾ ಇದ್ದಾನೆ. ಮುಂದೇನು ಸಹ ಅನೇಕ ನಮ್ಮ ಮುಖಂಡರುಗಳು ಕೂತಿದ್ದೀರಿ. ಕಾಲೇಜಿನ ಎಲ್ಲ ನಮ್ಮ ಶಿಕ್ಷಕರು, ಲೆಕ್ಚರರ್ಸು, ಪೋಷಕರು, ನಮ್ಮ NCC ಕೆಡೆಟ್ಗಳು, ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರು, ಹಾಗೂ ನಮ್ಮ ಪೊಲೀಸಿನ ಸಿಬ್ಬಂದಿಯವರು, ಹಾಗೂ ನಮ್ಮ ಮಿತ್ರರು ಸಹ ಎಲ್ಲರೂ ಇದ್ದೀರಿ. ತುಂಬ ಸಂತೋಷ. ಕಾರ್ಯಕ್ರಮ ವಿಶೇಷವಾಗಿ ಉದ್ಘಾಟನೆ ಆಗಿದೆ. ಸ್ಟೂಡೆಂಟ್ ಕೇಳಿಸ್ಕೊಬೇಕು. ನಿಮ್ಮ ಡಿಸಿಪ್ಲಿನ್ ನೋಡ್ತಾ ಇದ್ದೀನಿ. ಯಾರು ಡಿಸಿಪ್ಲಿನ್ ಇರ್ತಾರೋ ಅವರೇ ಮುಂದಿನ ಜೀವನದಲ್ಲಿ ಈಗ ನಾನಿರೋ ಜಾಗಕ್ಕೆ ನೀವು ಬರ್ತೀರಾ. ಮೈಂಡಲ್ಲಿರಲಿ. ನೀವೆಲ್ಲ ಇಲ್ಲಿ ಕೂತಿರ್ತೀರಾ. ಇಲ್ಲ ಅಂದರೆ ಈಗ ಹೇಳ್ತಾರೆ, ನಲ್ಲೆಲ್ಲೋದ್ರು KGಹಳ್ಳಿ DGಹಳ್ಳಿ ಅಂತ ಹಂಗಾಗ್ಬಿಡ್ತದೆ. ಕೆಟ್ಟ ಹೆಸರು. ಡಿಸಿಪ್ಲಿನ್. ನಾನು ನಿಮ್ಮನ್ನು ನೋಡಕ್ಕೆ ಬಂದಿರೋದು, ಇಲ್ಲಿ ಬೇರೆ ಯಾರು, ಇವರೆಲ್ಲ ಡೈಲಿ ಸಿಗ್ತಾರೆ ನನಗೆ. ಕೇಳಿಸ್ಕೊಬೇಕು. ಯಾರು ಡಿಸಿಪ್ಲಿನ್ ಇರ್ತೀರೋ ಅವರು, ನೀವು ಆಟೋಮೆಟಿಕಲ್ ಯಾರು ನಿಮ್ಮನ್ನು ತಲುಪಬೇಕಾಗಿಲ್ಲ. ನೀವು ಎಲ್ಲ ಒಂದು ಕಡೆ IAS, IPS, ಡಾಕ್ಟ್ರು, ಲಾಯರು, ಲೆಕ್ಚರರು, ಸೈಂಟಿಸ್ಟು, ಪೊಲಿಟಿಷಿಯನ್ ಆಗ್ತೀರಾ. ಇನ್ನೊಬ್ರಿಗೆ ಇಲ್ಲಿ ನಾನು ಯಾವ ಥರ ಹೇಳ್ತೀನೋ ಆ ಥರ ಹೇಳ್ತೀರಾ. ಇಲ್ಲ ಅಂದರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತೀರಾ, ಅಥವಾ ಇನ್ನೊಂದೇನೋ ಆಗ್ತೀರಾ. ನಿಮ್ಮ ಟರ್ನಿಂಗ್ ಪಾಯಿಂಟ್ ಸ್ಟೂಡೆಂಟ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್. ಭಾರಿ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಎಜುಕೇಷನ್ಗೆ, ಸ್ಟೂಡೆಂಟ್ಗೆ ನನ್ನ ಕ್ಷೇತ್ರದಲ್ಲಿ. ಅದಕ್ಕೆ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರೋದು ಅಲ್ವಾ. ಪ್ರತಿ ವರ್ಷನೂ ನಾನು ಬರ್ತಾ ಇದ್ದೀನಿ. ಇದು 3ನೇ ವರ್ಷ ಇರಬೇಕು ಅಲ್ಲ ಪ್ರಿನ್ಸಿಪಾಲ್ ಸಾಹೇಬ್ರೆ ನಾನು? ಹಾಂ ಅಲ್ವಾ. ಶಿಸ್ತು ಇಂಪಾರ್ಟೆಂಟ್. ಡಿಸಿಪ್ಲೈನ್ ಇದ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಫಸ್ಟ್ ರ್ಯಾಂಕ್ ಬರ್ತೀರಾ. ಇವತ್ತು ತಿಳ್ಕೊಂಬಿಡಿ, ಡಿಸಿಪ್ಲೈನ್ ಇದ್ರೆ ಆಟೋಮೆಟಿಕ್ ಒಳ್ಳೆ ಎಜುಕೇಶನ್. ಈಗಿನ ಕಾಲದಲ್ಲಿ ನಿಮ್ಗೆ ಯಾವ ಆಸ್ತಿ ಬೇಡ, ನಿಮ್ಮ ತಂದೆ ತಾಯಿದು ಯಾವ ಬೇಡ. ಆದ್ರೆ ನಿಮ್ಮ ತಂದೆ ತಾಯಿ ಪೋಷಣೆ ಪ್ರೀತಿ ಬೇಕು, ದುಡ್ಡು ಬೇಡ. ಆದ್ರೆ ನೀವು ಡಿಸಿಪ್ಲೈನ್ ಇದ್ಬಿಟ್ರೆ ನೀವೇ ನಿಮ್ಮ ತಂದೆ ತಾಯಿನ, ನಿಮ್ಮ ಫ್ಯಾಮಿಲಿನ, ನಮ್ಮ ದೇಶನ ಸಾಕ್ತೀರ.
ಇದು ಇಟ್ಕೊಳ್ಳಿ. ಡಿಸಿಪ್ಲೈನ್. ಡಿಸಿಪ್ಲೈನ್ ಅಂದ್ರೆ ಏನು? ಸರಿಯಾದ ಟೈಮ್ ಮಲಗಬೇಕು, ಸರಿಯಾದ ಟೈಮ್ಗೆ ಎದ್ದೇಳಬೇಕು, ಸರಿಯಾದ ಟೈಮ್ಗೆ ಓದಬೇಕು, ಸರಿಯಾದ ಟೈಮ್ಗೆ ನಮ್ಮ ಶಾಲೆಯಲ್ಲಿ ಲೆಕ್ಚರ್ ಕೊಟ್ಟಿದ್ದಂತ ಬರೀಬೇಕು. ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮದಲ್ಲಿ ಬಂದು ಕುತ್ಕೊಬೇಕು. ಈ ಕಾರ್ಯಕ್ರಮ ಇದೆ, ಟೈಮಿಂಗ್ಸ್ ಬಂದು ಕೂತಿರ್ಬೇಕು, ನೀವು ಬೇರೆ ಕೆಲಸ ಮಾಡಬಾರ್ದು. ಆಮೇಲೆ ಕೂತಿರುವಾಗ ನಾವು ಏನು ವೇದಿಕೆ ಮೇಲೆ ಹೇಳ್ತಾ ಇದ್ದೀವಿ ದೀಪ ಕೇಳಿಸ್ಕೊಬೇಕು. ಬಹಳ ಇಂಪಾರ್ಟೆಂಟ್ ಇದು ಸ್ಪೀಚ್. ನಾವು ವೇದಿಕೆ ಮೇಲೆ ಮಾತಾಡೋದನ್ನ ನಿಮಗೆ ಲೈಫ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅನುಭವನ ಹೇಳ್ತಾರೆ. ನಾನು ನಿಮ್ಮ ತರ ಬಂದಿರೋದು, ನಿಮ್ಮ ತರ ಅಲ್ಲಿ ಕೂತ್ಕೊಂಡೇ ಇಲ್ಲಿ ಬಂದಿರೋದು. ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾರೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಬೋದು ನೀವು. ಮುಂದೆ ನಿಮ್ಮ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್. ನಮಗೆ ಶಾಲೆಯಲ್ಲಿ ಓದಬೇಕಾದ್ರೆ ಮೇಸ್ಟ್ರುಗಳು ಲೆಕ್ಚರರ್ 2 ಗಿಳಿ ಕತೆ ಹೇಳ್ತಾ ಇರೋರು ಯಾವಾಗ್ಲೂ. 2 ಗಿಳಿ ಕತೆ. ಒಂದು ಗಿಳಿ ಸಾಧುವ್ರ ಜೊತೆ ಹೋಯ್ತು, ಇನ್ನೊಂದು ಗಿಳಿ ಬೇರೆಯವ್ರು ಯಾರೋ ರೌಡಿಗಳ ಜೊತೆ ಹೋಯ್ತು. ಒಂದೇ ಹೊಟ್ಟೆಲ್ಲಿ ಹುಟ್ಟಿದಂತಹ 2 ಗಿಳಿ 2 ತರ ಬೆಳೀತದೆ ವಾತಾವರಣ. ಹಾಗೆ ನಿಮ್ಮ ವಾತಾವರಣನೂ ಚೆನ್ನಾಗಿದೆ, ನೀವು ಒಳ್ಳೆಯವರಾಗಿ ಇರ್ತೀರ. ಅದರಿಂದ ಈಗ ನಾವೆಲ್ಲ ಬಂದಿರೋದು ನಿಮಗೋಸ್ಕರ. ಯಾರಿಗೋಸ್ಕರ? ಇಲ್ಲ, ವಾಯ್ಸೇ ಇಲ್ವಲ್ಲ. ನಿಮ್ಮ ಶೈಕ್ಷಣಿಕ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದೀವಿ. ನೀವೆಲ್ಲನೂ ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಅಂತ ನೀವು ಹೋರಾಡಬೇಕು. ಫಸ್ಟು ಸೆಕೆಂಡ್ ತಗೊಬೇಕು. ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡಿ. ನಿಮಗೆ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು, ಈ ಕಾರ್ಯಕ್ರಮದಲ್ಲಿ ಪ್ರೈಸು ಅಷ್ಟೇ ಇಂಪಾರ್ಟೆಂಟ್. ನಾಳೆ ಯಾವುದೇ ಇಂಟರ್ವ್ಯೂಗೆ ಹೋದಾಗ ಅಥವಾ ಯಾವುದೇ ಸೆಲೆಕ್ಷನ್ ಆದಾಗ ನೀವು ಯಾವ ಚಟುವಟಿಕೆಗಳಿದ್ರಿ, ಎಷ್ಟು ಮಾರ್ಕ್ಸ್ ತಗೊಂಡ್ರಿ, ನೀವು ಯಾವುದೇ ಈಗ ನೀವು ಟಿ ವಿಲಿ ನೋಡ್ತಾ ಇರ್ತೀರಾ, ಕ್ರಿಕೆಟು, ವಾಲಿಬಾಲು, ಅವರೆಲ್ಲ ನಿಮ್ಮ ಥರ ಸ್ಟೂಡೆಂಟ್ಗಳೇ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಿರ್ತಾರೆ ಈಗ ಅಲ್ವಾ? ನಿಮ್ಮ ಥರನೇ ಓದ್ಕೊಂಡು ಬಂದಿರೋದು. ಆ ಥರ ನಿಮ್ಮ ಭಾವನೆ ಬರಬೇಕು. ನೀವೆಲ್ಲ ಇವಾಗ ಅಲ್ಲಿದ್ದೀರಿ. ಯಾಕೆ ನಿಮ್ಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತೀವಿ ಅಂದರೆ, ನೆಕ್ಸ್ಟ್ ಈ ದೇಶವನ್ನ ಆಳೋರು ನೀವೇ. ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ನಾವು ಈ ದೇಶನ ನೆಕ್ಸ್ಟ್ ಜನ್ರೇಷನ್ಗೆ. ಯಾರ ಕೈ ಕೊಡ್ತೀವಿ? ನಿಮ್ಮ ಕೈಗೆ. ನೀವೇ IAS, ನೀವೇ IPS, ನೀವೇ MLA, MP, ಕಾರ್ಪೊರೇಟ್ಗಳಾಗೋರೆಲ್ಲ ಯಾರು ನೆಕ್ಸ್ಟು? ನೀವೇ. ಅದಕ್ಕೆ ಈಗಲಿಂದ ತಯಾರಾಗಬೇಕು ನೀವು. ಈ ದೇಶವನ್ನು ಆಡಳಿತ ಮಾಡೋದು ನೀವೇನೆ. ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ನಾವು. ಅದಕ್ಕೋಸ್ಕರ ನೀವು ಬೆಳವಣಿಗೆಗಳನ್ನೇ ಎಲ್ಲಿ ಬೆಳಿಬೇಕು. ಎಲ್ಲರೂ ಆಗ್ದಲೇ ಇರ್ಬೋದು, ಕೆಲವರು ಹಾಗೆ ಆಗ್ತಾರೆ ಅಲ್ವಾ? ನಾನು ಸ್ಟೂಡೆಂಟ್ ಓದುವಾಗ ನಾನು MLA ಆಗ್ತೀನಿ, ಚೇರ್ಮನ್ ಆಗ್ತೀನಿ ಅಂತ ಅನ್ಕೊಂಡಿದ್ನ? ಏನೂ ಇಲ್ಲ. ನನ್ನ ಕನಸಿನಲ್ಲೂ ಇದಾಗ್ತೀವಿ ಅಂತ ಗೊತ್ತಿರಲಿಲ್ಲ. ನಾನು ಬೆಂಗಳೂರಲ್ಲೇ ಓದಿದ್ದು, ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು, ಡಿಗ್ರಿ ಮಾಡಿದ್ದು ವಿಪುರಂ ಕಾಲೇಜಲ್ಲೇ ಬೆಂಗಳೂರಲ್ಲೇ. ನಾನು ಯಾವತ್ತೂ ರಾಜಕಾರಣಿ ಆಗ್ತೀನಿ ಅಂತ ಗೊತ್ತೇ ಇಲ್ಲ. ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ರಾಜಕಾರಣಿಗಳೇ ಆಗಲಿಲ್ಲ. ಚೇರ್ಮನ್ ಆದೆ, ಬೆಂಗಳೂರು ಜಿಲ್ಲಾ ಪಂಚಾಯತ್ ಚೇರ್ಮನ್ ಆದೆ, ಇವತ್ತು MLA ಆಗಿದ್ದೀನಿ. ಇವೆಲ್ಲ ನಿಮಗೂ ಆಗ್ಬೇಕು. ನೆಕ್ಸ್ಟ್ ನೀವೇ ಈ ಮೈಂಡಲ್ಲಿ ಇರಲಿ ನಿಮಗೆ. ನಮ್ಮ ಜನರೇಷನ್ ಆದ್ಮೇಲೆ ಯಾರು ಬರ್ತಾರೆ? ಬೇರೆಯವ್ರು ಫಾರಿನವ್ರು ಬರ್ತಾರೆ ಇಲ್ಲಿ ಆಡಳಿತ ಮಾಡಕ್ಕೆ. ಫಾರಿನವ್ರು ಬರ್ತಾರೆ, ಯಾರು ಬರೋರು? ನೀವೇ. ಅದಕ್ಕೋಸ್ಕರ ನಿಮ್ಮಲ್ಲಿ ಇವಾಗ ಹೇಗಿರಬೇಕು? ಚೆನ್ನಾಗಿ ಓದಬೇಕು, ಫಸ್ಟ್ ರ್ಯಾಂಕ್ ಬರ್ಬೇಕು, ಸ್ಪೋರ್ಟ್ಸಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಒಳ್ಳೆಯವರು ಅನ್ಸ್ಕೊಬೇಕು. ಡಿಸಿಪ್ಲಿನ್ ಇರೋದಂದ್ರೆ ನಿಮಗೆ ಗುಡ್ ಮ್ಯಾನ್ ಅಂತ ನಿಮಗೆ ಒಳ್ಳೆ ಸರ್ಟಿಫಿಕೇಟ್ ಬರ್ತದೆ. ನಿಮ್ಮ ಅಧಿಕಾರ, ಆಸ್ತಿ ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ಹುಡುಕೊಂಡು ಬರ್ತದೆ. ನೀವೆಲ್ಲೂ ಯಾರ ಮನೆಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ನಿಮ್ಮ ಮನೆಗೆ ಬರುತ್ತೆ. ಸಾಗರ್ ನಾವು ಯಾಕೆ ಕರೆಸಿದ್ದು? ಹುಡುಕಿ ಅವ್ರಿಗೆ ಸಾಗರ್ ಎಲ್ಲಿದ್ದೀಯಪ್ಪ ಬಾಪ ಅಂತ ಯಾಕೆ ಕರೆಸಿದ್ದು ಹೇಳಿ? ಅವರಲ್ಲಿ ಕಲೆ ಇದೆ. ನಾವೇ ಕರ್ಕೊಂಡ್ಬಂದು ಕುಂಡ್ರಿಸಿದೀವಿ ಅಲ್ಲಿ ಸಾಗರ್ಗೆ. ಅಲ್ಲೇನಪ್ಪ ನಿನ್ನ ಕಲೆ ನೋಡಿ, ಇಲ್ಲಾಂದ್ರೆ ನಾವು ಯಾರು ನಿನ್ನ ಮಾತಾಡಿಸ್ತಾ ಇರಲಿಲ್ಲ. ಉದಾಹರಣೆ ಕೊಟ್ಟಿದ್ದೀನಿ ಸಾಗರ್ಗೆ. ಅದೇ ಥರ ನಿಮಗೂ ನಿಮ್ಮ ಕಲೆನ ನೀವು ಉಳಿಸ್ಕೊಳ್ಳಿ. ಯಾವುದ್ರಲ್ಲ ಒಂದರಲ್ಲಿ ನೀವು ಯಶಸ್ವಿ ಆದರೆ ನಾವು ನಿಮ್ಮನ್ನು ಹುಡ್ಕೊಂಬರ್ತೀವಿ. ಈಗಿನ ಕಾಲದಲ್ಲಿ ನಿಮಗೆ, ಹಿಂದೆ ಕಾಲದಲ್ಲಿ ಇದ್ರು ಮಕ್ಕಳಿಗೆ 2 ಎಕರೆ ಆಸ್ತಿ ಮಾಡಬೇಕು, ಮನೆ ಮಾಡಬೇಕು, ಸೈಟ್ ಮಾಡಬೇಕು. ಇವಾಗ ಅವೆಲ್ಲ ಏನೂ ಇಲ್ಲ. ಮನೆ ಆಸ್ತಿ ಎಲ್ಲ ಮಾರ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಮಾರಕ್ಕಾಗೋದೇ ಇಲ್ಲ. ನಾಟ್ ಫಾರ್ ಸೇಲ್. ಯಾವುದು? ಎಜುಕೇಶನ್ ಮಾರಕ್ಕಾಗುತ್ತಾ? ನೋಡೋಣ, ಮಾರಿ ನೋಡೋಣ. ಆಯ್ತು, ನಿಮ್ಮ ಎಜುಕೇಶನ್ ದುಡ್ಡು ಕೊಡ್ತೀನಿ, ಕೊಡಿ ವಾಪಸ್.
ಆದರೆ ನಿಮಗೆ ನಾವು ಸೈಟು ಮನೆ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿ ಮಾಡಿದ್ರೆ ಮಾರ್ಕೊಂಡ್ಬಿಡ್ತೀರಿ ಯಾವುದಕ್ಕೂ. ಅದು ಎಜುಕೇಷನ್ ಮಾರಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಎಜುಕೇಷನ್ ಇಂಪಾರ್ಟೆಂಟ್, ಚೆನ್ನಾಗಿ ಓದಿ. ಇಂಥ ಕಾರ್ಯಕ್ರಮಗಳನ್ನ ವೇಸ್ಟ್ ಮಾಡ್ಕೊಂಬೇಡಿ. ನಮ್ಮ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಎಲ್ಲ ಕರ್ಕೊಂಬಂದು ಇವತ್ತು ನಿಮಗೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ವಿದ್ಯಾವಂತರಾಗಿ, ಎಲ್ಲ ಈ ದೇಶದ ಪ್ರಜೆಗಳಾಗಿ ನೀವು ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರಿ, ನಮ್ಮ ದೇಶನೂ ಚೆನ್ನಾಗಿ ಇಟ್ಕೊಬೇಕು. ನೀವು ಇರೋದಲ್ಲ, ದೇಶನೂ ಇಂಪಾರ್ಟೆಂಟ್. ನಮ್ಮ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಈಗ ನೀವು ಫಾರಿನ್ನಲ್ಲೆಲ್ಲ ನೋಡ್ತಾ ಇದ್ರಿ ಟಿವಿಗಳಲ್ಲಿ ಹಿಂಗೆ ಕಿತ್ತಾಡ್ತಾ ಇದ್ದಾರೆ. ಅವ್ರು ಸಾವಿರಾರು ಕೋಟಿ ಇದ್ರೂ ದೇಶಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ, ಅವರು ಸ್ವಾತಂತ್ರ್ಯಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಟಿವಿಲಿ. ನಾವು ನಮ್ಮ ಮನೆ, ನಮ್ಮ ಫ್ಯಾಮಿಲಿ ಎಷ್ಟೋ, ನಮ್ಮ ದೇಶನೂ ಅಷ್ಟೇ ಬರಬೇಕು. ನಾವು ಕಾಪಾಡ್ಕೊಬೇಕು. ಅದೆಲ್ಲ ಕಾಪಾಡ್ಕೊಬೇಕು ಅಂದ್ರೆ ನೀವು ಎಜುಕೇಟೆಡ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು. ನಾವು ಸರ್ಕಾರದಲ್ಲಿ ಅನೇಕ, ಈಗ ನಾನು ಬಂದು ನಮ್ಮ ಪ್ರಿನ್ಸಿಪಾಲ್ ಕೇಳ್ತಾ ಇರ್ತೀನಿ, ನಿಮಗೆ ಕಾಲೇಜ್ಗೆ ಏನು ಬೇಕು, ಬಿಲ್ಡಿಂಗ್ ಬೇಕಾ ಅಥವಾ ಏನು ಬೇಕು ಅಂತ ನಾನು ಕೇಳ್ತಾ ಇರ್ತೀನಿ. ನಿಮ್ಗೆ ಏನು ಬೇಕೋ ಫೆಸಿಲಿಟಿ ಕೊಡ್ತೀವಿ ಸರ್ಕಾರದಿಂದ. ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಈಗ ಗ್ರೌಂಡ್ ಕೇಳಿದ್ರು, ಎಸ್ಟಿಮೇಟ್ ಮಾಡಿ ಗ್ರೌಂಡ್ನೆಲ್ಲ ಒಂದು ಹೈಟೆಕ್ ಗ್ರೌಂಡ್ ಮಾಡೋಣ ಅಂತ ಹೇಳಿದ್ದೀನಿ ಅಲ್ವಾ. ಇವೆಲ್ಲ ಮಾಡ್ತೀವಿ ನಿಮಗೋಸ್ಕರ, ನೀವು ಅದನ್ನ ಸದುಪಯೋಗ ಮಾಡಿಸ್ಕೊಬೇಕು ಅಂತೇಳಿ. ನಮಸ್ಕಾರ ಎಲ್ಲರಿಗೆ. 1993ರಿಂದ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು RT ನಗರ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಯನಿವೃತ್ತ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ 3 ದಶಕಗಳಿಗಿಂತಲೂ ಹೆಚ್ಚಿನಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ, ಅದರಲ್ಲೂ ಈ ಭಾಗದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಬಂದಿದೆ. ಇದು ಭಾಳ ಹೆಮ್ಮೆಯ ವಿಷಯ. ಇವತ್ತು ಇಲ್ಲಿ ಈ 24-25ನೇ ಶೈಕ್ಷಣಿಕ ಸಾಲಿನ ಕ್ರೀಡಾ, ಸಾಂಸ್ಕೃತಿಕ, NSS, NCC ಈ ಎಲ್ಲ ಚಟುವಟಿಕೆಗಳ ಒಂದು ಉದ್ಘಾಟನೆ ಆಗಿದೆ. ನಾವು ಬಲವಾಗಿ ನಂಬೋದು ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದ ಜೊತೆಯಾಗಿ ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಈ ರೀತಿಯ ಎಲ್ಲ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಬಹಳ ಮುಖ್ಯ. ಕ್ರೀಡೆ, ಸಂಸ್ಕೃತಿ ಇವುಗಳು ಮಕ್ಕಳಿಗೆ ಕಲಿಸುವಂಥ ಪಾಠವನ್ನು ಕೇವಲ ಪಠ್ಯಪುಸ್ತಕಗಳು ಕಲಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಈ ರೀತಿಯಾದ ಕಾರ್ಯಕ್ರಮಗಳು ಎಲ್ಲ ಕಾಲೇಜುಗಳಲ್ಲಿ ನಡಿಬೇಕು. ಅದಕ್ಕೆ ಒಂದು ಉತ್ತಮವಾದ ಮಾದರಿಯಾಗಿ LBS ಶಾಲೆಯಲ್ಲಿ ನಡೀತಾ ಇದೆ. ಈ ಕಾಲೇಜಲ್ಲಿ ಉತ್ತಮವಾದಂಥ ಪ್ರಾಧ್ಯಾಪಕರಿದ್ದಾರೆ. ಅವರೆಲ್ಲರನ್ನ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಮುಂದಾಳತ್ವವನ್ನು ವಹಿಸಿರತಕ್ಕಂಥ ಪ್ರಾಂಶುಪಾಲರು ಮನ್ಸೂರ್ ಸರ್ ಅವರಿದ್ದಾರೆ. ಅವರೆಲ್ಲರಿಗೆ ನಾನು ಶುಭ ಹಾರೈಕೆಯನ್ನು ಹೇಳ್ತೀನಿ. ಹಾಗೂ ವಿದ್ಯಾರ್ಥಿನಿಯರಿಗೆ ಈ ಕಾಲೇಜಿನಲ್ಲಿ ಕೊಡ್ತಾ ಇರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಿ. ಹಾಗೂ ಸರ್ಕಾರದಿಂದ, ಇಲಾಖೆಯಿಂದ ಸಿಗ್ತಾ ಇರುವಂಥ ಎಲ್ಲ ಸೌಕರ್ಯಗಳನ್ನು, ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವನ್ನು ರೂಪಿಸ್ಕೊಳ್ಳಿ. ಈ ಒಂದು ದೇಶಕ್ಕೆ ಮಾದರಿಯಾಗಿ ಅಂತ ಹೇಳ್ತೀನಿ. ನಮಸ್ಕಾರ. ನಾನು ಪ್ರೊಫೆಸರ್ ಶೋಭಾಜಿ, ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಗವರ್ಮೆಂಟ್ ಆಫ್ ಕರ್ನಾಟಕ, ಬೆಂಗಳೂರು. ಯಾಕೆ ಆಗಿದೆ ಅಂದ್ರೆ ಅದು ಟ್ಯಾಲೆಂಟ್ಸ್ ಇದೆ. ಮತ್ತೆ ಆ ಸೀಟ್ಗೆ ಬರೀ ಸೀಟ್ಗೆ ಅಲ್ಲ, ಪೂರ್ತಿ 432 ಕಾಲೇಜಸ್, ಗೌರ್ಮೆಂಟ್ ಕಾಲೇಜಸ್ ಕರ್ನಾಟಕನಲ್ಲಿ ಇದೆ. ಮತ್ತೆ 7 ಕಾಲೇಜಸ್ ಕೂಡ ಇದೆ. ಅದಕ್ಕೆ ಎಲ್ಲ ಅವರು ಕೇಳಿದ್ರೆ ನಮ್ಗೆ ಅನ್ಸುತ್ತೆ ನಾವು ಏನಾಗಿಲ್ಲ ಅಂತ. सहने चमन को अपनी बहारों पे नाज था, सहने चमन को अपनी बहारों पे नाज था, वो आ गए तो सारी बहारों पे छा गए. ಬಂದಿದ ತಕ್ಷಣ ಎಲ್ಲರದ್ದು ಸ್ವಿಚ್ ಆಫ್, ನಂದು ಸ್ವಿಚ್ ಆಫ್, ಈವನ್ ಮಿಮಿಕ್ರಿ ಆರ್ಟಿಸ್ಟ್ ಅವ್ರದ್ದು ಸ್ವಲ್ಪ ಹೊತ್ತು ಸ್ವಿಚ್ ಆಫ್. ಆ ತರ ಆ ಗ್ಯಾಪ್ ಉದಾಹರಣೆ ಮತ್ತೆ ಬೇರೆ ಬೇರೆ ಒಂದು ಶೈಲಿನಲ್ಲಿ ಅವರು ಮಾತಾಡಿದ್ದು, ಅಫಿಷಿಯಲ್ ಆಗಿ ಕೂಡ, ಮತ್ತೆ ಆಸ್ ಎ ಟೀಚರ್ ಆಗಿ ಕೂಡ, ಆಸ್ ಎ ಗೈಡ್ ಆಗಿ ಕೂಡ, ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ಏನೇನೋ ಒಂದೊಂದು ವರ್ಡ್ ಕೂಡ ಅವ್ರದ್ದು ನಮ್ಗೆ ಅನ್ಸುತ್ತೆ ಗೋಲ್ಡನ್ ವರ್ಡ್. ಅದೇ ತರ MLA ಕೂಡ ತುಂಬಾ ಇಂಪಾರ್ಟೆಂಟ್ ಶಿಸ್ತು ಬಗ್ಗೆ ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ನಿಮ್ಗೆಲ್ಲ ಪ್ರೈಸಸ್ ಸಿಗ್ಬೇಕು, ಫಸ್ಟ್ ಪ್ರೈಸಸ್ ಸಿಗ್ಬೇಕು ಅಂತ. ಅದು ಯಾವಾಗ ಸಿಕ್ಕುತ್ತೆ ಅಂದ್ರೆ, ಮೇಡಮ್ ಹೇಳಿದ್ದಾರೆ, ನೀವು ಗ್ರೌಂಡ್ ತುಂಬಿಕೊಂಡಿದ್ರೆ ಹಾಸ್ಪಿಟಲ್ಸ್ ಎಂಟಿ ಅಂತ. ಆವಾಗ ಯಾವ ಫೀಲ್ಡ್ ನಲ್ಲಿ ನೀವು ಇರ್ತೀರಾ ಆ ಫೀಲ್ಡ್ ನಲ್ಲಿ ಮುಂದೆ ಬರಬೇಕು. ಹಾಸ್ಪಿಟಲ್ಸ್ ಏನಕ್ಕೆ ಇರೋದು, ಟ್ರೀಟ್ಮೆಂಟ್ಗೆ ನಾವು ಗೈನ ಆದ್ರೆ ಹಾಸ್ಪಿಟಲ್ಗೆ ಎಂಟಿನೇ ಇರ್ಲಿ. ಹಾಸ್ಪಿಟಲ್ಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಫೀಲ್ಡ್ಸ್ ಎಲ್ಲ ತುಂಬಿರ್ಲಿ. ಆ ಮೇಡಮ್ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್
ನೀವು ಪ್ರೈವೇಟ್ ಸಿಗ್ಬೇಕಾಗಿದ್ರೆ ಕೂಡ ಕ್ಲಾಸಸ್ ನಲ್ಲಿ ಕೂಡ ಫುಲ್ ಇರಬೇಕು, ಫೀಲ್ಡ್ ನಲ್ಲಿ ಫುಲ್ ಇರಬೇಕು, ಮತ್ತೆ ಬೇರೆ ಬೇರೆ ಕಲ್ಚರಲ್ ಕಾಂಪಿಟೇಷನ್ಸ್ ಆಗುತ್ತೆ ಅಲ್ಲ, ಸಾಂಗ್ಸ್ ಇರ್ಲಿ, ಸೋಲೋ ಸಾಂಗ್ಸ್ ಅಲ್ಲಿ ಡ್ಯಾನ್ಸ್ ಇರ್ಲಿ, ಮತ್ತೆ ಕಾಂಪಿಟೇಷನ್ಸ್, ಡಿಬೇಟ್ ಇರ್ತದೆ, ಎಸ್ಸೆ ರೈಟಿಂಗ್ ಇರ್ತದೆ, ಪಿಕ್ ಅಂಡ್ ಸ್ಪೀಕ್ ಇರ್ತದೆ. ಅದರಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಟ್ಯಾಲೆಂಟ್ ಅನ್ನು ತೋರಿಸಿದ್ರೆ ಮುಂದೆ ಬರಕ್ಕೆ ಸಾಧ್ಯ ಇದೆ. ಮತ್ತೆ ಇವರು ಇಬ್ಬರು ನೋಡಿದ್ರೆ ಈ ತರ ನನಗೆ ಮನಸ್ಸಿಗೆ ಬರ್ತದೆ, ಭರೆ ಹೇ ತುಜ್ಮೆ ಲಾಖೋ ಹುನರ್, ಭರೆ ಹೇ ತುಜ್ಮೆ ಲಾಖೋ ಹುನರ್, मुझे कोई भी मुलाकात की तरह गोया भरी महफिल से मिलता है. ಅವ್ರಿಗೆ ಭೇಟ ಮಾಡಿದ್ರೆ ಬರೀ ಒಂದು ವ್ಯಕ್ತಿ ಅಲ್ಲ, ಒಂದು ಇನ್ಸ್ಟಿಟ್ಯೂಟ್ಗೆ ನಾವು ಭೇಟಿ ಆಗಿರ್ತಾರ, ಒಂದು ಸಮುದ್ರಕ್ಕೆ ಭೇಟಿ ಆಗಿರ್ತಾರ ಆಗ್ತಾ ಇದೆ. ಆ ತರ ಅವ್ರದ್ದು ನಾಲೆಜ್, ಆ ತರ ಅವ್ರದ್ದು ಟ್ಯಾಲೆಂಟ್, ಆ ತರ ಅವ್ರದ್ದು ಕೆಪಾಸಿಟಿ, ಆ ತರ ಅವರು ಮಾತಾಡೋದು ಶೈಲಿ, ಇದು ಎಲ್ಲರಿಗೆ ಬರೋದಿಲ್ಲ. ಇವ್ರಿಗೆಲ್ಲ ಯಾಕೆ ಕರಿತೀವಿ ಅಂದ್ರೆ ನಿಮ್ದು ನಲ್ಲಿ ಕೂಡ ಅದು ಟ್ಯಾಲೆಂಟ್ ಇರಬೇಕು ಅಂತ. ನಮಸ್ಕಾರ. ಇಂದು ನಮ್ಮ ಕಾಲೇಜಿನಲ್ಲಿ 2024-25ನೇ ವರ್ಷದ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ, NSS, NCC, ರೇಂಜರ್ಸ್, ರೋವರ್ಸ್ ಮತ್ತು ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಸಡಗರ ಮತ್ತು ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಶ್ರೀ AC ಶ್ರೀನಿವಾಸ್ ಸರ್ ಅವರು ನೆರವೇರಿಸಿಕೊಟ್ರು. ಮತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶೋಭಾಜಿ, ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಇವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ. ಮತ್ತು ಶ್ರೀ ಸಾಗರ್ ತುರುವೇಕೆರೆ, ಮಿಮಿಕ್ರಿ ಆರ್ಟಿಸ್ಟ್ ಮತ್ತು ಕಿರುತೆರೆ ನಟ, ಇವರು ಕೂಡ ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ಮಾನ್ಯ ಶಾಸಕರು ನಮ್ಮೆಲ್ಲ ಕಾಲೇಜಿನ ಕುಂದುಕೊರತೆಗಳನ್ನು ಕೇಳಿಸಿಕೊಂಡು ಕಾಲೇಜಿನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟರು. ಮಾನ್ಯ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೋಮಾನ್ ಸರ್ ಅವರ ನೇತೃತ್ವದಲ್ಲಿ ವರ್ಷದುದ್ದಕ್ಕೂ ಸಾಂಸ್ಕೃತಿಕ ಕ್ರೀಡಾ, NSS, NCC, ರೇಂಜರ್ಸ್, ರೋವರ್ಸ್ ಚಟುವಟಿಕೆಗಳು ಅತ್ಯಂತ ಸುಗಮವಾಗಿ, ಸುಲಲಿತವಾಗಿ ನಡೆದುಕೊಂಡು ಬರ್ತಾ ಇದೆ. ಸೊ ಈ ಕಾಲೇಜಿನ ಪ್ರಾಂಶುಪಾಲರ ನಾಯಕತ್ವದಿಂದಾಗಿ ಕಾಲೇಜು ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ಸಹ ಪಡೆದುಕೊಂಡಿದೆ. ಮತ್ತು ನೋಮಾನ್ ಸರ್ ನೇತೃತ್ವದಲ್ಲಿ ಕಾಲೇಜು A ಗ್ರೇಡ್ ಕೂಡ ಪಡೆದುಕೊಂಡಿದೆ. ಇದು ಇಡೀ ಕರ್ನಾಟಕದಲ್ಲಿ ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಮಾನ್ಯ ಶಾಸಕರು ಮಾತನಾಡ್ತಾ ಕಾಲೇಜಿನ ಏಳ್ಗೆಯ ಬಗ್ಗೆ ಅವರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. ಹಾಗೆಯೇ ಸ್ಟೂಡೆಂಟ್ಸ್ ಲೈಫಲ್ಲಿ ಹೌ ಡಿಸಿಪ್ಲಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನೋ ಒಂದು ವಿಚಾರವನ್ನು ಮನದಟ್ಟು ಮಾಡಿದ್ರು. ಹಾಗೆ ಶೋಭಾ ಮೇಡಮ್ ರವರು ಕೂಡ ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳು ಹೇಗೆ ತಮ್ಮ ಕರಿಯರ್ ಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು, ತೀವ್ರವಾಗಿ ಹೇಗೆ ಅವರು ತಮ್ಮ ಸ್ಟಡೀಸ್ ಜೊತೆಗೆ ಅಕಾಡೆಮಿಕ್ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ವಿಚಾರನ ಮನದಟ್ಟು ಮಾಡಿದ್ರು. ಶ್ರೀ ಸಾಗರ್ ತುರುವೇಕೆರೆ ಅವರು ತಮ್ಮ ವಿಶಿಷ್ಟವಾದ ಶೈಲಿಯಿಂದ ಹಲವಾರು ರಾಜಕಾರಣಿಗಳು ಹಾಗೂ ನಾಯಕ ನಟರು, ನಟಿಯರ ಮಿಮಿಕ್ರಿಯನ್ನು ಮಾಡಿ ನಮ್ಮೆಲ್ಲರನ್ನು ರಂಜಿಸಿದರು. ಸೊ ಈ ಕಾರ್ಯಕ್ರಮ ನೋಮಾನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿ ಬಂದಿರುವುದು ನಮಗೆಲ್ಲ ಸಂತಸದ ವಿಚಾರವಾಗಿದೆ.